ವಿಶ್ವವಿದ್ಯಾಲಯ BA ಪ್ರಥಮ ಸೆಮಿಸ್ಟರ್ನ ಬೇಸಿಕ್ ಕನ್ನಡ ಪುಸ್ತಕ. ಅದರಲ್ಲಿನ ವಿಷಯ ವಸ್ತು ಮೊದಲನೇ ಘಟಕದಲ್ಲಿ ಕಾವ್ಯಗಳು. ಘಟಕ 1 ಕಾವ್ಯಗಳು. KS ನರಸಿಂಹಸ್ವಾಮಿಯವರ ಕಾವ್ಯಗಳು. ಅದರಲ್ಲಿ ಮೊದಲನೇದು ಆಸೆ, ಎರಡನೇದ್ದು ಒಂದಿರುಳು ಕನಸಿನಲ್ಲಿ, ಮೂರನೇದ್ದು ಬಳೆಗಾರ ಚೆನ್ನಯ್ಯ, ನಾಲ್ಕನೇದ್ದು ಗಡಿಯಾರದಂಗಡಿ ಮುಂದೆ, ಐದನೇದ್ದು ದೀಪವು ನಿನ್ನದೇ ಗಾಳಿಯು ನಿನ್ನದೇ, ಆರನೇದ್ದು ಹಳ್ಳಿಯ ಚಲುವೆಗೆ, ಏಳನೇದ್ದು ಹೆಂಡತಿಯ ಕಾಗದ, ಎಂಟನೇದ್ದು ಗಂಡ ಹೆಂಡತಿ. ಅದೇ ರೀತಿ ಎರಡನೇ ಕವಿ ಚೆನ್ನಣ್ಣ ವಾಲಿಕರವರು. ಚೆನ್ನಣ್ಣ ವಾಲಿಕರವರ ಮೊದಲನೇ ಕಾವ್ಯ ಹೋರಾಟದ ಹಾಡು, ಮುಚ್ಚದಿರು ಮೋಡವೇ, ಬಾಬಾ ಸಾಹೇಬ್ ಅಂಬೇಡ್ಕರರಿಗೆ ಯಾವ ಅಕ್ಷರದಿಂದ ಬರೆದು ತೋರಿಸಲಯ್ಯ, ಉರಿ, ಕಡಲ ನೀರು, ಬೆಂಕಿದೇವಿಯ ಹಾಡು, ನನ್ನವ್ವನ ಹಾಡು. ಕವಿ ಶಿವಶರಣ ಪಾಟೀಲ್ ಜವಳಿಯವರು. ಅವರ ಕಾವ್ಯ ಒಂದನೇದು ಹಾಲು ತೊರೆಯಿಂದ ಉಪ್ಪು ನೀರಿಗೆ, ಎರಡನೇದ್ದು ಒಂದು ಕೋಗಿಲೆ, ಮೂರನೇದ್ದು ಅಮೃತ ವಿಷ, ನಾಲ್ಕನೇದ್ದು ಗಿಡದ ಕತೆ, ಹೋಟಲಿನಲ್ಲಿ ನಾವು ಅವರು, ಮಧ್ಯಮ ವರ್ಗದ ಕತೆ, ಮುಗಿಯದ ಕನಸು. ಇನ್ನು ಘಟಕ 2 ಸಣ್ಣ ಕಥೆಗಳು. ಸಣ್ಣ ಕಥೆಗಳಲ್ಲಿ ಮೊದಲನೇದು ಗಾಂಧಿ, ಬೆಸಗರಹಳ್ಳಿ ರಾಮಣ್ಣನವರ ಗಾಂಧಿ, ಎರಡನೇದ್ದು ದೇವರ ಹೆಣ, ವೀರಭದ್ರಪ್ಪ ಅವರ ಕಥೆಯಾದಳು ಹುಡುಗಿ, ಯಶವಂತ ಚಿತ್ತಾಲರ ಕಥೆಯಾದಳು ಹುಡುಗಿ. ಈ 3 ಸಣ್ಣ ಕಥೆಗಳು ಇವೆ. ಅದೇ ರೀತಿ ಘಟಕ 3ರ ಗಜಲ್ಗಳು. ಗಜಲ್ಗಳೆಂದರೆ ಕಾವ್ಯ ಪ್ರಕಾರಗಳು. ಅವುಗಳು ಸಹ ಒಂದು ರೀತಿ ಪದ್ಯಗಳಾಗಿರುತ್ತವೆ. ಅದರಲ್ಲಿ ಮೊದಲು ಬರುವವರೇ ಶಾಂತರಸರು. ಶಾಂತರಸರ ಗಜಲ್ಗಳು ಬರ್ತವೆ. ತನ್ನ ತಾನು ತಿಳಿಯಲಿಕ್ಕೆ ಎನ್ನುವಂತಹದ್ದು ಮೊದಲನೇದಾಗಿದೆ. ಇನ್ನು ನೆಕ್ಸ್ಟ್ ನನ್ನ ಮನಸ್ಸು ನನ್ನದಲ್ಲ, ನನ್ನೆದೆಯ ಕಳವಳವು, ಜಿಗಿದು ಹೋದವು ತಾರೆ ಎಂದು, ನೊಳಗಿನ ಕುಟಿಲ, ಸತ್ತರೂ ಬರಲಿಲ್ಲ, ಬಂದವರು ಒಂದು ದಿನ, ಸತ್ತು ನಾರುತ್ತಿವೆ ದೇವರುಗಳಿಲ್ಲ ಅನ್ನುವಂತಹ ಗಜಲ್ಗಳನ್ನು ಶಾಂತರಸರು ಬರೆದಿದ್ದಾರೆ. ಅದೇ ರೀತಿ ಡಾಕ್ಟರ್ ಕಾಶಿನಾಥ್ ಅಂಬಲ್ಗಿಯವರ ಪುರಾತನ ಕಾಲದಿಂದಲೂ ಪ್ರೇಮದ ಮೊಗ್ಗುಗಳು ಅರಳುವವು, ನಿನ್ನ ಹೃದಯದ ನೋವು, ಏಕಾಂತದ ಮಂಜುಗಡ್ಡೆ, ಗೋಡೆಯ ಬರಹಗಳು, ನಾನೊಬ್ಬ ಕವಿಯೇ ಹೌದು, ಕಾಯಕ ಎದೆ ತುಂಬಿ. ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಅವರ ಗಜಲ್ಗಳು, ಸೋತವರ ಪಾಡು, ಕವಿತೆಗಳ ದೀಪ ಹಚ್ಚುತ್ತಾ. ಜಯದೇವಿ ಗಾಯಕ್ವಾಡ್ ಅವರು ಗಜಲ್ಗಳು ಮೂರನೇದ್ದು ಗುಡಿಸಲೊಳಗಿನ ಚಳಿ, ಗೋಡೆಗಳ ಒಡೆಯುತ್ತ, ನಾ ಹುಟ್ಟಲೇಬಾರದಾಗಿತ್ತು, ಮನೆಗಳಾಗುತ್ತಿವೆ, ಅಣ್ಣ ಮುಗಿದು ಹೋಗಲಿ, ಅನ್ನ ಒಂದೇ ಅಲ್ಲ ಬದುಕಲ್ಲಿ. ಘಟಕ 4 ಸಂಕೀರ್ಣಗಳು. ಶಿಕ್ಷಣದ ಕ್ರಾಂತಿ, ಎಜುಸ್ಯಾಟ್, ಪರಮೇಶ್ವರಯ್ಯ ಸೋಪಿಮಠ್ ಅವರು ಬರೆದಂತಹದ್ದು. ಅದೇ ರೀತಿ ಬಂತು ಬಣ್ಣದ ಹೋಳಿ, GS ಶಿವರುದ್ರಪ್ಪ ಅವರ ಸಂಕೀರ್ಣ. ಅಪರೂಪದ ಕಲಾವಿದ ಧನಂಜಯ ಶಿಲ್ಪಿ, ಡಾಕ್ಟರ್ ಸುರೇಂದ್ರ ಕುಮಾರ್ ಕೆರಮಗಿಯವರು ಬರೆದಿರುವಂತಹದ್ದು.